ಇನ್ನು ಇದೇ ಮೂಡಾ ಪ್ರಕರಣದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನಮಗೆ ಗೊತ್ತಿರೋ ಸತ್ಯ ಅಂತಿದ್ದಾರೆ ಚಲುವರಾಯಸ್ವಾಮಿ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗೇನು ಶಿಫಾರಸು ಮಾಡಿಲ್ಲ, ಮುಖ್ಯಮಂತ್ರಿಗಳಿಂದ ಯಾವುದೇ ಪತ್ರ ಕೂಡ ಹೋಗಿಲ್ಲ, ಬೇರೆಯವರಂತೆ ಇವರಿಗೂ ಸೈಟ್ ಕೊಟ್ಟಿದ್ದಾರೆ. ಇದು ಸಚಿವ ಚಲುವರಾಯಸ್ವಾಮಿ ಅವರ ರಿಯಾಕ್ಷನ್. ವಿಧಾನಸೌಧದಲ್ಲಿ ಮಾತನಾಡಿದ್ರು ಸಚಿವರು. ಇದೆಲ್ಲ ತಪ್ಪಾಗಿರೋದು ಬಿಜೆಪಿ ಸರ್ಕಾರದಲ್ಲಿ ಅಂತ ಆರೋಪಿಸಿದ್ದಾರೆ. ನನಗೆ ಗೊತ್ತಿರೋ ಸತ್ಯ, ತಪ್ಪೇನೂ ಆಗಿಲ್ಲ. ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿದ್ದಾಗ ಮಾಡಿಸಿಲ್ಲ, ಮುಖ್ಯಮಂತ್ರಿಯಿಂದ ಯಾವುದೇ ಪತ್ರ ಹೋಗಿಲ್ಲ, ಅವ್ರು ಯಾರಿಗೂ ರೆಕಮೆಂಡ್ ಮಾಡಿಲ್ಲ. ಯೂಶುವಲ್ ಕೋರ್ಸಲ್ಲಿ ಅವ್ರಿಗೆ ಆಸ್ತಿನ ಪರ್ಯಾಯವಾಗಿ ಕೊಡುವಂಥದ್ದು ಹಲವಾರು ಜನಕ್ಕೆ ಕೊಟ್ಟವ್ರೆ, ಅದರಂತೆ ಇವ್ರಿಗೂ ಕೊಟ್ಬಿಟ್ಟಿದ್ದಾರೆ. ಅವರು ಬೇರೆಯವ್ರಿಗೆಲ್ಲ ಕೊಟ್ಟಿರೋದನ್ನ ಇವ್ರಿಗೆ ಕೊಟ್ಟಿಲ್ಲ ಅಂದರೆ ತಪ್ಪಾಗತ್ತೆ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ. ಇದು ತಪ್ಪಾಗಿರೋದು ಬಿ ಜೆ ಪಿಯ ಸರ್ಕಾರದಲ್ಲಿ, ಬಿ ಜೆ ಪಿಯ ನಾಮಿನೇಟೆಡ್ ಮಾಡಿರೋ ಅಧ್ಯಕ್ಷರ ಕಾಲದಲ್ಲಿ ಆಗಿರೋದು. ಕ್ರಮ ಆದರೆ ಅವ್ರ ಮೇಲೆ ಆಗಬೇಕಾಗಿತ್ತು. ಬಟ್ ದುರಂತಗಳು ಕೆಲವೊಮ್ಮೆ ತಡಿಲಾರದಲ್ಲೇ ಈ ಥರದ ಟೀಕೆ ಟಿಪ್ಪಣಿನ ಮಾಡಿದ್ರು, ಇಲ್ಲಿಂದ ಪಾದಯಾತ್ರೆನೂ ಮಾಡಿದ್ರು. ಯಾರು ಜವಾಬ್ದಾರಿ ಯಾರು ತಗೋಬೇಕು? ಜನತಾದಳದವರು, ಬಿ ಜೆ ಪಿಯವ್ರು ತಗೋಬೇಕು. ಒಂದು ಕಡೆ ಸಿ ಬಿ ಐಗೆ ಬೇಕು ಅಂತ ಕೋರ್ಟ್ಗೆ ಹಾಕ್ಸಿದ್ರು, ಅದನ್ನು ಅವಶ್ಯಕತೆ ಇಲ್ಲ, ಒಂದು ಏಜೆನ್ಸಿ ಮಾಡ್ತಾ ಇರೋದ್ರಿಂದ ಅಂತ ವಾಪಸ್ ಹಾಕಿದ್ದಾರೆ. ಮತ್ತೊಂದು ಕಡೆ ಯಾವುದು ಇವ್ರದ್ದು ಇಲ್ಲಿ ಇಂಪ್ಲೂಯೆನ್ಸ್ ಕಾಣ್ತಾ ಇಲ್ಲ ಅಂತೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಬಹುಶಃ ಇದರ ಹೊಣೆನ ಇವರೇ ಹೊರಬೇಕಾಗುತ್ತೆ, ಬಿ ಜೆ ಪಿ ಜನತಾದಳ.